ಮುದ್ದು ರಾಮ ಮಂಜರಿ ಪೂಜ್ಯ ಶ್ರೀ ಶಿವಪ್ಪನವರ ಈ ಕವನ ಸಂಗ್ರಹದ ಒಂದು ಪರಿಚಯದ 2ನೆಯ ದಿನ. ನಿನ್ನೆ ನಾನು ದಿನಾಂಕ ತಪ್ಪು ಹೇಳಿದ್ದೆ, ದಯವಿಟ್ಟು ಕ್ಷಮಿಸಿ. ಇವತ್ತು 6ನೇ ತಾರೀಕು. ಈ 10 ಕವನ ಸಂಕಲನಗಳು ನಿಜವಾಗಲೂ ಇಲ್ಲಿವೆ. 10 ಕವನ ಸಂಕಲನಗಳು ನನ್ನ ಹತ್ರ ಅವರೇ ಕಳಿಸಿಕೊಟ್ಟಿದ್ದರು ನನಗೆ. 1, 2, 3, ಆಮೇಲೆ 4, 5, 6, 7, 8, 9, 10. ಈ 1ನೇದ್ದು ನಾನು ಖರೀದಿ ಮಾಡಿದ್ನಲ್ಲ, ಆವಾಗ ಅವ್ರ ಫೋಟೋ ಇತ್ತು. ಆಮೇಲೆ 2ನೇ ಮುದ್ರಣದಲ್ಲಿಯೂ ಸಹ ಅವರ ಫೋಟೋ ಇರಲಿಲ್ಲ. ಮುಂದಕ್ಕೆ ಅವ್ರ ಫೋಟೋನ ಹಾಕಿಲ್ಲ ಇದರೊಳಗೆ. ಇರಲಿ. ನಾ ಹೇಳಿದೆ ನಿನ್ನೆ, ಈ ಮುದ್ದು ರಾಮ ಮಂಜರಿಯೊಳಗೆ 108 ಚೌಪದಿಗಳಿವೆ ಅಂತ ಹೇಳಿದ್ದೆ. ಇದು ಯಾವ ರೀತಿ ಪುಸ್ತಕದ ರಚನೆ ಪ್ರಾರಂಭ ಆಯಿತು ಎಂಬುದನ್ನು ನಾನು ಹೇಳಿ ಬಯಸ್ತೇನೆ. ಪ್ರಾರಂಭದ ಪುಟ ತೆಗೆದ ನಂತರ 2 ಪುಟದ ಶ್ರೀ ಶಿವಪ್ಪನವರ ಜೀವನ ದರ್ಶನ ಇದೆ. 1937ರಲ್ಲಿ ಜನಿಸಿದ್ದಾರೆ. ಇವತ್ತು 88 ವರ್ಷದ ತರುಣರು. ನಾನು ಈ ಕುರಿತು ಇನ್ನೊಮ್ಮೆ ಹೇಳ್ತೇನೆ ವಿವರವಾಗಿ. ಆದರೆ ಮುಂದಿನ ಪುಟದಲ್ಲಿ ಸಮರ್ಪಣೆ ಮಾಡಿದ್ದಾರೆ ಅವರು. ಯಾರಿಗೆ ಸಮರ್ಪಣೆ ಮಾಡಿದ್ದಾರೆ? ಸುತ್ತೂರಿನ ಶ್ರೀ ಪೂಜ್ಯರಾದಂಥ ಶಿವರಾತ್ರಿ ರಾಜೇಂದ್ರ ಶ್ರೀಗಳವರಿಗೆ. ಯಾಕಂದರೆ ಅವರಲ್ಲಿ ವಿದ್ಯಾ ಕಲಿತವ್ರು ಇವರು, ಅವರಿಂದ ಶಿಕ್ಷಣ ಪಡೆದವರು. ನಂತರ ಸಂತರು ನಮ್ಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರು ಇಬ್ಬರಿಗೆ ಸಮರ್ಪಣೆ ಮಾಡಿದ್ದಾರೆ. ಯಾಕಂದ್ರೆ ಸುಮಾರು ಈ ಕಳೆದ ಶತಮಾನದ ಕೊನೆಯಲ್ಲಿ ಶ್ರೀ ಶಿವಪ್ಪನವರು ಸಂಪರ್ಕ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳಿಗೆ ಬರುತ್ತೆ. 98, 99, 2000. ಆವಾಗ ಅವರಿಗೆ ಅತ್ಯದ್ಭುತವಾದ ಶಾಂತಿ ಸಮಾಧಾನ ಸಿಗ್ತದೆ. ಅವರು ಸೌಮ್ಯ ವ್ಯಕ್ತಿತ್ವರಾಗ್ತಾರೆ. ತನ್ನೆದುರಿಗೆ ತಾವು ಸ್ವತಃ ಮಾತನಾಡ್ತಾ ಹೇಳಿದ್ರು. ಅವರು ಸೌಮ್ಯ ಶಾಂತ ವ್ಯಕ್ತಿತ್ವರಾಗಿಬಿಡ್ತಾರೆ. ಆವಾಗಲೇ ಈ ಚೌಪದಿಗಳನ್ನು ಬರೆಯುವಂಥ ಹುಮ್ಮಸ್ಸು ಎದ್ದು ಬಿಡುತ್ತೆ. ಅವ್ರಿಗೆ ಒಂದೇನೋ ಆಂತರ್ಯದಲ್ಲಿ ಪ್ರೇರಣೆ ಆಗಿಬಿಡ್ತದೆ. ಮಂಕುತಿಮ್ಮನ ಕಗ್ಗದ ಪ್ರೇರಣೆ ಸಿಗ್ತದೆ. ಆಮೇಲೆ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ನೇರ ಪ್ರಭಾವ ಅವರ ವ್ಯಕ್ತಿತ್ವದ ಮೇಲೆ ಆದಾಗ ಇವತ್ತು ಈ ಕಳೆದ 25 ವರ್ಷಗಳಿಂದ ಅವರು ಈ ಚೌಪದಿಗಳಿಂದ ಬರಿತಾ ಇದ್ದಾರೆ. ಸಹಸ್ರ ಚೌಪದಿಗಳು ಅವರಿಂದ ರಚನೆಯಾಗಿವೆ. ನಿನ್ನೆ ನಾನು ಹೇಳಿದೆ, ಅದು 2003 ಮುದ್ದು ರಾಮನ ಮನಸ್ಸು ಬಂತು. ಆ ನಂತರ ಬರೆದಿತ್ತು, ಪ್ರಕಟಣೆ ಆಗಲಿಕ್ಕೆ ತಡ ಹಾಕೋತ ಹೋಗಿ ಎಲ್ಲವೂ 10 ಆಗಲೇ ನಾನು ತೋರಿಸಿದ್ನಲ್ಲ ಆ ಕವನ ಸಂಕಲನಗಳು ಪ್ರಕಟ ಆದವು. ಇನ್ನೇನು ಮಾಡಬೇಕು, ಇಷ್ಟೆಲ್ಲ ಮಾಡಿದ್ದೇನೆ, ಏನು ಮಾಡಬೇಕು ಅಂತ ಹೊಂಟಾಗ ಆವಾಗ ಶಿವಪ್ಪನವ್ರೊಂದು ಕಡೆ ಬರೀತಾರೆ, ತಮ್ಮ ಮುನ್ನುಡಿಯಲ್ಲೇ ಬರೀತಾರೆ. ಮುನ್ನುಡಿ ಅಂತ ಅನ್ನಂಗಿಲ್ಲ ಅದಕ್ಕೆ ಅವ್ರು ಏನಂದಾರೆ ಅಂತಂದರೆ, ಒಂದು ಏನಂತಾರೆ ಅಂತಂದರೆ ಮೊದಲ ಮಾತು ಅಂತ ಬರ್ತಾರೆ. ಅದರಲ್ಲಿ ಬರ್ಕೋತಾರೆ ಅವರು, ನನಗೆಷ್ಟು ಸಂತೋಷ ಆಯ್ತು, ನಾನು ಇದು ರಚನೆಗಳನ್ನು ಮಾಡ್ಬೇಕಾದ್ರೆ ಭಾಳ ಸಂತೋಷ ಪಡ್ತಾ ಇದ್ದೆ. ಅದೊಂದು ರಸಯಾತ್ರೆ ಅಂತ ಹೇಳ್ತಾರೆ ಅವರು. ಈ ಚೌಪದಿಗಳ ರಚನೆಯನ್ನೇ ಒಂದು ರಸಯಾತ್ರೆ ಅಂತ ಹೇಳಿದಂಥ ಮಹಾಕವಿ. ಅದಕ್ಕೆ ನಾನು ಅವರನ್ನು ಸಹಜ ಕವಿ ಅಂತ ಇರೋದು. ಆವಾಗ ಇವಾಗೇನು ಮಾಡಬೇಕು ಮುಂದೆ ಅಂತ ವಿಚಾರ ಹೊಂಟಾಗ ಇವು 10 ಕವನ ಪ್ರಕಟ ಆದಾಗ ಈ 10 ಸಂಕಲನಗಳಲ್ಲಿರುವಂಥ ಒಂದು ಶ್ರೇಷ್ಠ ಚೌಪದಿಗಳನ್ನು ಆರಿಸಿ ಅವುಗಳನ್ನು ಈ ಮುದ್ದುರಾಮ ಮಂಜರಿಯಲ್ಲಿ ಇರಿಸಿದ್ದಾರೆ. ನಿಜವಾಗಲೂ ಇದೊಂದು ಅಪರೂಪವಾದ ಗ್ರಂಥ.
ಈ ರೀತಿಯ ಗ್ರಂಥಗಳ ಪ್ರಕಟಣೆ ನಿಜವಾಗಲೂ ಒಂದು ವಿಶಿಷ್ಟವಾದುದೇ. ಯಾಕಂದರೆ ನೋಡ್ರಿ, ಆ 10 ಕವನ ಸಂಕಲನಗಳಲ್ಲಿರುವಂಥ ಶ್ರೇಷ್ಠ ಮುಕ್ತಕಗಳನ್ನು ಅವರ ಸ್ನೇಹಿತರು ಅವರು ಆರಿಸಿಕೊಟ್ಟದ್ದು, ಅವುಗಳನ್ನು ಇಲ್ಲಿ ಇರಿಸಿದ್ದಾರೆ. ಆದರೆ ಇಲ್ಲೊಂದು ವಿಶಿಷ್ಟದ ಏನಪ್ಪ ಅಂತಂದರೆ, ಇವರು 1008 ಮುಕ್ತಕಗಳು ಚೌಪದಿಗಳಂತ ಹೇಳ್ತಾರೆ. ನಾನು ಚೌಪದಿಗಳಂತೆ ಅನ್ನೋಣಂತೆ, ಯಾಕಂದರೆ ಅವರು ಅದೇ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈ ಚೌಪದಿಗಳು ಆರಿಸಿದ್ದು ಅವರ ಸ್ನೇಹಿತ ವರ್ಗದವರು. ಆದರೆ ಇಲ್ಲಿ ಏನಾಗ್ತದೆ ಅಂತಂದರೆ, 18 ಪ್ರಕರಣಗಳಲ್ಲಿ ಇವುಗಳನ್ನು ವಿಂಗಡಿಸಿಟ್ಟಾರೆ. ಪ್ರತಿ ಪ್ರಕರಣಕ್ಕೆ ಒಂದು ಅಪರೂಪವಾದಂಥ ಶಿರೋನಾಮೆಯನ್ನು ಇಲ್ಲಿ ನಿಮಗೆ ಸಿಗ್ತದೆ. 18 ಪ್ರಕರಣಗಳು ಒಂದು ಹೆಡ್ಲೈನ್ಸ್, ಒಂದು ಶಿರೋನಾಮೆಯನ್ನು ಪಡಿತಾವೆ. ಆವಾಗ ಕಾಣ್ಕ ಆ ಶಿರೋನಾಮೆಯ ಅಡಿಯಲ್ಲಿ ಒಂದು ಚೌಪದಿ ಇದೆ. ಆಶ್ಚರ್ಯ ಅಂದರೆ ಆ ಚೌಪದಿಗೆ ನಂಬರ್ ಕೊಟ್ಟಿಲ್ಲ. ಈ 1008 ಹೊರತುಪಡಿಸಿದ ಚೌಪದಿ ಅದು. ಅಂದರೆ 18 ಚೌಪದಿಗಳು ಎಕ್ಸ್ಟ್ರಾ ಬೋನಸ್ ಬೋನಸ್ ಆದಂಗೆ ಆದವೋ ಏನು. ಹೀಗಾಗಿ ಏನಾಗುತ್ತೆಪ್ಪ, ಒಟ್ಟಾರೆ ಚೌಪದಿಗಳು, ಈ ಮುದ್ದುರಾಮ ಮಂಜರಿಯಲ್ಲಿರುವ ಒಟ್ಟಾರೆ ಚೌಪದಿಗಳು 1008 ಅಧಿಕ್ 18 1026 1026 ಚೌಪದಿಗಳು. ಆಶ್ಚರ್ಯ. ಅದಕ್ಕೆ ಇದನ್ನೇ ಕೌಂಟ್ ಮಾಡಿಲ್ಲ, ಯಾರು ಕೌಂಟ್ ಮಾಡಿ ಇಲ್ಲಿ ಬರೆದಿಲ್ಲ. ಇವರಾತು ಮುಂದೆ ಮುನ್ನುಡಿ ಬರೆದಂಥ ಪ್ರೊಫೆಸರ್ ಕೃಷ್ಣೇಗೌಡರಾತು ಈ ವಿಷಯವನ್ನು ನಮೂದಿಸಿಲ್ಲ. ಇರಲಿ, ಅದೇನಂತ ಮಹಾ ಅಲ್ಲ. ನಾನು ಅದನ್ನು ಅವಲೋಕಿಸಿದ್ದಕ್ಕೆ ನನಗಿಲ್ಲಿ ಹೇಳಬೇಕು ಅಂತಾಗಿದೆ, ಹೇಳ್ತಾ ಇದ್ದೇನೆ. ಇದರ ನಂತರ ಬರುತ್ತೆ ಆ ಅದ್ಭುತವಾದಂಥ ಮುನ್ನುಡಿ. ನಮ್ಮ ಪೂಜ್ಯ ಶಿವಪ್ಪನವರು ನಮ್ಮ ಕನ್ನಡದ ಖ್ಯಾತ ಮಾತುಗಾರರು, ಸಾಹಿತಿಗಳು, ಸಾಹಿತ್ಯ ಕುರಿತು ಅಪರೂಪವಾಗಿ ಮಾತನಾಡುವಂಥ ವ್ಯಕ್ತಿ. ಹಾಸ್ಯ ಇದರಲ್ಲಿನೂ ಹಾಸ್ಯ ಭಾಷಣಗಳಲ್ಲಿಯೂ ಸಹ ಅವರದು ಕೈ ಮಿಗಿಲಾಗುವಂಥ ವ್ಯಕ್ತಿ. ಆಮೇಲೆ ಶಿಕ್ಷಣ ತಜ್ಞರೂ ಹೌದು, ಅಂಕಣಕಾರರೂ ಹೌದು. ಯಾರವರು? ಅವರು ಪ್ರೊಫೆಸರ್ ಎಂ ಕೃಷ್ಣೇಗೌಡರು. ಅವರು ಕಡಿದ ಮುನ್ನುಡಿ ಬರೆಸಿದ್ದಾರೆ. ಎಂಥ ಅದ್ಭುತವಾದ ಮುನ್ನುಡಿಯನ್ನು ಬರೆದು ಕೊಟ್ಟಾರಂತಂದ್ರೆ ನನಗೆ ಆಶ್ಚರ್ಯ. ಅದು ಓದಲಿಕ್ಕೆ 2 ಸರಿ ಓದಿನೇ ನಾನು. ಅದಕ್ಕೆ ಶಿರೋನಾಮೆ ಕೊಟ್ಟಾರವರು. ಒಂದು ಲೈನ್ ಬರೆದಾರೊಂದು ಅದ್ಭುತವಾದ ಲೈನು. ಬೆಳದಿಂಗಳನ್ನು ತೋರಿಸಲು ಹಣತೆಯ ಬೆಳಕೇ. ಪ್ರಶ್ನೆ, ಬೆಳದಿಂಗಳು, ಅದ್ಭುತವಾದ ಬೆಳದಿಂಗಳು ಬಂದದ, ನಾವೊಂದು ದೀಪ ಹಿಡ್ಕೊಂಡು ನಿಂತ್ರೆ ಏನು ಮೀನಿಂಗ್ಲೆಸ್ ಅಲ್ಲ, ಒಂದು ಅರ್ಥಹೀನ ಆಗಿಬಿಡ್ತದೆ. ಇದು ಮುನ್ನುಡಿ ಅಂಥೇಳಿ ಕೆಳಗೆ ಬರ್ದಾರವ್ರು. ಮುಂದೆ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾರವರು. ಎಷ್ಟೊಂದು ಅಪರೂಪದ ಉದಾಹರಣೆಯನ್ನು ಕೊಡ್ತಾರೆ. ಏನು ಅಂದರೆ, ಸಕ್ಕರೆಯ ಗೊಂಬೆ ಸಮುದ್ರದ ಆಳ ನೋಡಲು ಇಳಿದಂತಾಯಿತು. ಈ ಮುದ್ದುರಾಮ ಮಂಜರಿಯಲ್ಲಿಯ ಒಂದು ಚೌಪದಿಗಳು ಏನವ ತಾವು ಮುನ್ನುಡಿಯನ್ನು ಹೆಂಗೆ ಬರಿಬೇಕು, ಏನು ಬರಿಬೇಕು ಅಂತ ಹೊರಟಾಗ ತಮಗೇನು ಅನುಭವ ಆಯಿತು ಅಂದರೆ, ಎಷ್ಟು ಆಳವೇ ಸಮುದ್ರ, ನಾನು ನೋಡ್ಲಿಕ್ಕೆ ಒಂದು ಸಕ್ಕರೆ ಗೊಂಬೆಯನ್ನು ಬಿಡ್ತೇನೆ ಉದ್ದಕ್ಕೆ. ಏನಾಗ್ತದೆ, ಸಕ್ಕರೆ ಗೊಂಬೆ ಸಮುದ್ರದಾಗ ಬಿಟ್ಟಾಗ ಕರಗಿ ಹೋಗಿ ಬಿಡುತ್ತೆ, ಆಳ ಗೊತ್ತಾಗಲ್ಲ. ಅಷ್ಟೊಂದು ಆಳ ಈ ಮುದ್ದುರಾಮನ ಮಂಜರಿಯಲ್ಲಿದೆ. ಪೂಜ್ಯ ಶಿವಪ್ಪನವರು ಏನು ಮಾಡಿದಾರಂತಂದ್ರೆ, ತಮ್ಮ ಮೊದಲ ಮಾತಿನೊಳಗೆ ತಾವು ಬರೆದಿಲ್ಲ, ನನಗದು ಒಂದು ಪ್ರೇರಣೆ ಆಗಿದೆ ಅಂತೇನು ಹೇಳ್ತಾರಲ್ಲ, ಆ ಒಂದು ಅದ್ಭುತವಾದ ಚೌಪದಿಯನ್ನು ಓದಿ ಇಂದು ನಾನು ಮಂಗಳ ಮಾಡ್ತಾ ಇದ್ದೇನೆ. ಮತ್ತೆ ನಾಳೆ ಮುಂದುವರಿಯುತ್ತೆ. ನನ್ನದಿದು ನಾ ಬರೆದೆ ಎನ್ನುವ ಅಮಲೇರಿದರೆ, ಪಾತಾಳದೋಳ್ ಬಿದ್ದೆ ನೀಮೇರುವಿಂದೆ. ಪಾತಾಳದೋಳ್ ಬಿದ್ದೆ ನೀಮೇರುವಿಂದ. ನಿನದಲ್ಲ ಪದಪುಂಜ ಯಾರದೋ ಕರುಣೆಯದು, ಬರಿ ನಿಮಿತ್ತವೋ ನೀನು
ಮುದ್ದು ರಾಮ, ಬರಿ ನಿಮಿತ್ತವ ನೀನು ಮುದ್ದು ರಾಮ. ನಮಸ್ಕಾರ.